ಆನೆಕಲ್ಲು 2 ಭಾಗ ಆಗಿದೆ 3 ಭಾಗ ಆಗಿದೆ ಅಂತ ದಯವಿಟ್ಟು ಯಾರು ಏನು ಅನ್ಯತಾ ಭಾವಿಸಬೇಡಿ. 2-3 ಭಾಗ ಆಗಿದ್ರೆ ನಮ್ಮ ನಾಯಕರು ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಯಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಗೆ ಎಲ್ಲರೂ ಹಾಜರಾಗಿದ್ದಾರೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದ ಬಳಿ ಇರುವ ಟಿಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ಮಂಡಳದ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿರವರು ವಹಿಸಿದ್ರು. ಇನ್ನು ಸಭೆಯಲ್ಲಿ ಆನೇಕಲ್ ಮಂಡಳದ ನೂತನ ಪದಾಧಿಕಾರಿಗಳ ಆಯ್ಕೆ ಕುರಿತು ಚರ್ಚೆ ನಡೆಸಲಾಯಿತು. ಹಾಗೆಯೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವುದು, ಹಾಗೆಯೇ ಆನೇಕಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಕುರಿತು ಹೋರಾಟಗಳನ್ನು ರೂಪಿಸುವುದು, ಜೊತೆಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಎಂದು ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಎಸ್ಆರ್ಟಿ ಅಶೋಕ್ ರೆಡ್ಡಿರವರು ಸುದ್ದಿಗಾರರೊಂದಿಗೆ ತಿಳಿಸಿದರು. ಇನ್ನು ಸಭೆಯಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಶಾಸಕರಾದ ಸಿಕೆ ರಾಮಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷ ಕೆವಿ ಶಿವಪ್ಪ, ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಹುಲಹಳ್ಳಿ ಶ್ರೀನಿವಾಸ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಇವತ್ತಿನ ಸಭೆದು ನಮ್ಮ ನಾಯಕರ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಸಭೆ ಸುಸೂತ್ರವಾಗಿ ನಡೆದಿದೆ. ಆನೇಕಲ್ ತಾಲೂಕಿನಲ್ಲಿ ನಮ್ಮ ಪತ್ರಕರ್ತರು, ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದರು ಆನೇಕಲ್ಲು 2 ಭಾಗ ಆಗಿದೆ 3 ಭಾಗ ಆಗಿದೆ ಅಂತ. ದಯವಿಟ್ಟು ಯಾರು ಏನು ಅನ್ಯತಾ ಭಾವಿಸಬೇಡಿ. 2-3 ಭಾಗ ಆಗಿದ್ರೆ ನಮ್ಮ ನಾಯಕರು ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಯಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಗೆ ಎಲ್ಲರೂ ಹಾಜರಾಗಿದ್ದಾರೆ. ಅವ್ರದ್ದು ಏನು ವಿಚಾರಗಳು ಏನಾದರೂ ಇದ್ದರೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಆ ವಿಚಾರಗಳು ಏನಾದರೂ ಇದ್ದರೆ ಚರ್ಚೆ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ವೇದಿಕೆಗೆ ನಾವು ಕರೆದ್ವಿ, ನಿನ್ನೆನೇ ಕರೆದ್ವಿ, ಬರ್ತೀನಿ ಅಂತ ಹೇಳಿದರು. ಈ ಸಭೆ ಇವತ್ತು ಸುಸೂತ್ರವಾಗಿ ನಡೆದಿದೆ. ಇಡೀ ತಾಲೂಕಿನ ಎಲ್ಲ ಕಾರ್ಯಕರ್ತರು, ಏನು ಲೀಡ್ರುಗಳು ಎಲ್ಲ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಇವತ್ತಿನ ಪದಾಧಿಕಾರಿಗಳ ಆಯ್ಕೆ ಸುಸೂತ್ರವಾಗಿ ನಡೆದಿದೆ. ಸರ್, 2028ಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊತೀರಾ ಬಿಜೆಪಿ ಪಕ್ಷನ ಅಂತ ತಾವು ಅಧ್ಯಕ್ಷರಾಗಿದ್ದೀರಾ ನೂತನವಾಗಿ? 2028ಕ್ಕೆ ಇನ್ನೂ 2.5 ವರ್ಷ ಇದೆ. ಇನ್ನು ನಮಗೆ ನಾಯಕರು ಇವತ್ತು ಪ್ರಾರಂಭ ಮಾಡಿದ್ದೀವಿ, 2.5 ವರ್ಷದಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇನ್ನೂ 2.5 ವರ್ಷ ಮುಂದಕ್ಕಿದೆ. ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡ್ತೀವಿ? ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ತಾಲೂಕು ತುಂಬ ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ಕಾರ್ಯಗಳ ಕಡೆ ಈಗಿನ ಆನೇಕಲ್ ಶಾಸಕರು ಗಮನ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಅಭಿವೃದ್ಧಿನೇ ಇಲ್ಲ, ಪೂರ ಕುಂಠಿತ ಆಗೋಗಿದೆ. ರೋಡುಗಳು ಡಾಂಬರೀಕರಣ ಇರ್ಬೋದು, ಇಲ್ಲ ಬೇರೆ ಡೆವಲಪ್ಮೆಂಟ್ ಇರ್ಬೋದು, ಏನೂ ಇಲ್ಲ, ಎಲ್ಲ ಕುಂಠಿತ ಆಗೋಗಿದೆ. ಶಾಸಕರೇನೋ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ದಾರೇನೋ ಗೊತ್ತಿಲ್ಲ. ಇಡೀ ತಾಲೂಕಿನ ಜನತೆಗೆ ನಿಮಗೂ ಗೊತ್ತಿದೆ, ನೀವು ತಾಲೂಕಲ್ಲಿ ಓಡಾಡ್ತಾ ಇದ್ದೀರಾ, ನಿಮಗೂ ಎಲ್ಲ ಅನುಭವ ಆಗಿದೆ. ಮುಂದೆ ಯಾವ ರೀತಿ ಹೋರಾಟಗಳು ಯಾವ ರೀತಿ ಇರ್ತದೆ ತಮ್ಮದು ಅಂತ? ಹೋರಾಟಗಳು ಈಗ ಪ್ರತಿಭಟನೆಗಳು ಅವೆಲ್ಲ ನಾವು ಮಾಡಬೇಕಾಗ್ತದೆ, ಮಾಡ್ತೀವಿ. ಅದು ಸರ್, ಆನೇಕಲ್ಲಲ್ಲಿ ವಿರೋಧ ಪಕ್ಷನೇ ಇಲ್ಲ, ಹೊಂದಾಣಿಕೆ ಮಾಡಿಕೊಂಡಿದೆ. ಆನೇಕಲ್ಲಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ, ಎಲ್ಲ ರಸ್ತೆಗಳು ಕೂಡ ಗುಂಡಿಮಯ ಆಗಿದೆ. ರೈತರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇರೋಂಥ ಸ್ವಾಧೀನದ ಪ್ರಕ್ರಿಯೆಗಳು, ಮತ್ತೆ ಏನು ಗ್ರೇಟರ್ ಬೆಂಗಳೂರಿಗೆ ಹೋಗುತ್ತೆ ಅನ್ನೋಂಥ ಗೊಂದಲಗಳು, ಪಂಚಾಯತಿಗಳು ಇರಲ್ಲ ಅನ್ನೋಂಥದ್ದು ವಿರೋಧ ಪಕ್ಷ ಅಲ್ಲಿಗೆ ಇದೆಯಾ ಇಲ್ವಾ? ಆನೇಕಲ್ಲಲ್ಲಿ ವಿರೋಧ ಪಕ್ಷ 100% ಆನೇಕಲ್ಲಲ್ಲಿ ಇದೆ. ಈಗ ನಮ್ಮನ್ನು ಅಧ್ಯಕ್ಷರು ಮಾಡಿದ್ದು 1 ತಿಂಗಳಾಗಿದೆ. 1 ತಿಂಗಳು ಆದಮೇಲೆ ಏನೇನು ಅಭಿವೃದ್ಧಿಗಳು ಆಗಿದೆ, ನಾವು ಈಗ ಸ್ಟಾರ್ಟಿಂಗಲ್ಲೇ ಆನೇಕಲ್ ರೋಡಲ್ಲಿ ರಸ್ತೆ ಅಭಿವೃದ್ಧಿ ಬಗ್ಗೆ ಕೂತ್ಕೊಂಡ್ವಿ, ಸ್ಟ್ರೈಕೇ ಮಾಡಿದ್ವಿ, ರಸ್ತೆ ತಡೆ ಮಾಡಿದ್ವಿ ಅಲ್ಲಿ. ಈಗ ವಿರೋಧ ಪಕ್ಷ ಇಲ್ಲ ಅಂತ ದಯವಿಟ್ಟು ನೀವು ಭಾವಿಸಬೇಡಿ, ವಿರೋಧ ಪಕ್ಷ ಇದೆ. ಭೂ ಸ್ವಾಧೀನದ ಬಗ್ಗೆ ನಮ್ಮ ನಾಯಕರು ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ. ವಿಧಾನಸೌಧದಿಂದ ಎಲ್ಲ ಚರ್ಚೆಗಳು ಆಗಿದೆ, ಭೂ ಸ್ವಾಧೀನದ್ದು, ರಸ್ತೆ ತಡೆನೂ ಆಗಿದೆ, ವಿರೋಧ ಪಕ್ಷನೂ ಇದೆ. ಅಂದರೆ ಗುಂಪುಗಳು ವಿರೋಧ ಪಕ್ಷ ಅಂತಂದ್ರೆ ಇಲ್ಲ, ಅಲ್ಲಿ ನೀವು ಈಗ ನಾವು ಅದನ್ನು ಹೇಳಿದ್ನಲ್ಲ ಆನ್ಸರ್ ನಿಮಗೆ. ವಿರೋಧ ಪಕ್ಷದಲ್ಲಿ ನಮ್ಮಲ್ಲಿ ಏನು ಗುಂಪುಗಳಿಲ್ಲ, ಎಲ್ಲ ಹೊಂದಾಣಿಕೆ ಇದೆಯಲ್ಲ. ಇವತ್ತಿನ ಮಾಧ್ಯಮ ಮಿತ್ರರು ನಿಮ್ಮ ಮುಂದೆನೇ ನೋಡಿದ್ರಲ್ಲ, ನೀವೇ ನೋಡಿದ್ರಲ್ಲ, ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲ, 100% ಎಲ್ಲ ಕರೆಕ್ಟಾಗಿದೆ. ನಮ್ಮ ಪಕ್ಷ ಬಲಿಷ್ಠವಾಗಿದೆ. ರಾಜ್ಯ ನಾಯಕರು, ಜಿಲ್ಲೆ ನಾಯಕರು ಇದನ್ನೆಲ್ಲ ಸರಿಪಡಿಸಿ ಕಳಿಸ್ಕೊಟ್ಟಿದ್ದಾರೆ. ಏನು ಗುಂಪುಗಳು ಇಲ್ಲ, ಗೊಂದಲಗಳು ಇಲ್ಲ, ಎಂಥದ್ದು ಇಲ್ಲ, ಕರೆಕ್ಟಾಗಿದೆ. 100% ಗೆದ್ದೇ ಗೆಲ್ತೀವಿ, ಅದರಲ್ಲೇನು ಎರಡನೇ ಅನುಮಾನನೇ ಇಲ್ಲ. ಆನೇಕಲ್ ಬಿಜೆಪಿಯಲ್ಲಿ ಹಿರಿಯರದೊಂದು ಗುಂಪು, ಕಿರಿಯರದೊಂದು ಗುಂಪು. ಹಿರಿಯರು ಏನು ಒಬ್ಬ ಅಭ್ಯರ್ಥಿನ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ ಕಿರಿಯರಿಗೆ ಗೊಂದಲ, ಹೌದಿಲ್ಲ? ಆ ಥರ ನಮಗೆಲ್ಲೂ ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸ್ಲೂ ಇಲ್ಲ.
ಆ ವಿಚಾರ ಇಲ್ಲ. ನೀವು ಮಾಧ್ಯಮ ಮಿತ್ರರಿಗೆ ಏನು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ಆ ಥರ ಇದ್ದಿದ್ರೆ ನಮ್ಮಲ್ಲಿ ಈಗ ಇಷ್ಟೊಂದು ದೊಡ್ಡ ಸಭೆ ಸುಸೂತ್ರವಾಗಿ ನಡೀತಾನೂ ಇರಲಿಲ್ಲ. ಈಗ ಮೊನ್ನೆ ನೀವೇನೋ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರೆ 2 ಸಭೆ ಆಯಿತು ಅಂತ. ಮೋದಿ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಬಂದಿರತಕ್ಕಂಥ ನಮ್ಮ ನಾರಾಯಣ ಸ್ವಾಮಿಯವರು RSSದು ಮಾತ್ರ ಬೈಠಕ್ ಕರೆದಿದ್ದು. ಎಲ್ಲಿ ಹೆಬ್ಬಗೋಡಿ, ಮುತ್ತನಲ್ಲೂರು, ಸರ್ಜಾಪುರ, ಹತ್ತಿಬೆಲೆ, ಆನೆಕಲ್ಲು, ಹಿಂಡ್ಲೆವಾಡಿ 6 ಭಾಗದಲ್ಲಿ ಕರೆದಿದ್ದು. ಆ ವಿಚಾರದಲ್ಲಿ ನಾರಾಯಣ ಸ್ವಾಮಿಯವರು ಎಲ್ಲೂ ಏನು ಯಾವ ವಿಚಾರನೂ ಡಿಸ್ಕಸ್ ಮಾಡಲಿಲ್ಲ ಯಾರ ಹತ್ರನೂ. ಬರೀ RSSದು ಮಾತ್ರ ಅಷ್ಟೇ ಮಾತಾಡಿತ್ತು. ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಹೋಗ್ತೀರಾ? 100% ಹೊಂದಾಣಿಕೆ ಇದೆ ನಮ್ಮಲ್ಲಿ, ಅದರಲ್ಲಿ 2ನೇ ಮಾತಿಲ್ಲ, ಹೋಗ್ತೀವಿ. ಮೊನ್ನೆ ನಮ್ಮ ಜಯನಗರ ಶಾಸಕರು, ಜಿಲ್ಲಾ ಅಧ್ಯಕ್ಷರಾದ ರಾಮಮೂರ್ತಿಯವರ ಸಹಕಾರನೂ ನಮ್ಮ ಆನೇಕಲ್ಗೆ ತುಂಬ ಇದೆ. ಅವರು ತುಂಬ ನಮ್ಮ ಆನೇಕಲ್ ಕಡೆ ಒಲವು ತೋರಿಸ್ತಾನೆ ಇದ್ದಾರೆ. ಅವರೀಗ ಆನೇಕಲ್ಲಲ್ಲಿ ಈ ಸಲ ನೀವು ಗೆಲ್ಲಬೇಕು ಅಂತ ಅವರು ಪಣ ತೊಟ್ಟು ನಮ್ಮ ತಾಲೂಕಿನಾದಂಥ ಹೆಚ್ಚಿನ ಕಾಲಾವಕಾಶ ಕೊಟ್ಟು ಅವರು ನಮಗೆ ತುಂಬ ಸಹಕಾರವನ್ನು ಮಾಡ್ತಿದ್ದಾರೆ. ಈಗ ರಾತ್ರಿ 8 ಗಂಟೆ, 9 ಗಂಟೆ, 10 ಗಂಟೆಲೆಲ್ಲ ಫೋನ್ ಮಾಡಿ ಈ ವಿಚಾರಗಳನ್ನು ತಿಳಿಸಿ, ಈ ಥರ ಮಾಡಿ, ಇವ್ರನ್ನ ಹೋಗಿ ಮಾತಾಡಿಸಿ, ಅವ್ರನ್ನ ಹೋಗಿ ಮಾತಾಡಿಸಿ ಅಂತ ಹೇಳಿ ಸಂಘಟನೆ ವಿಚಾರವಾಗಿ ತುಂಬ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಅದೇ ಥರ ಯಾರನ್ನ ಭೇಟಿಯಾಗಬೇಕು, ಯಾರ ಹತ್ರ ಮಾತಾಡಬೇಕು ಅಂತ ಅವರೂ ಓಡಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿಯವರೂ ಎಲ್ಲ ವಿಚಾರಗಳನ್ನು ಬಿಟ್ಟು ಸಂಘಟನೆ ಕಡೆಗೆ ಗಮನ ಕೊಟ್ಟಿದ್ದಾರೆ. ಎಲ್ಲರ ಮನೆಗೂ ಭೇಟಿ ಮಾಡಿದ್ದೀವಿ, ಎಲ್ಲರ ಹತ್ರನೂ ಹೋಗಿ ಸಂಘಟನೆ ವಿಚಾರವಾಗಿ ಚರ್ಚೆನೂ ಮಾಡಿದ್ದೀವಿ. ಎಲ್ಲರ ಸಹಕಾರ ನಮ್ಮ ಪಾರ್ಟಿಯಲ್ಲಿ ಒಮ್ಮತವಾಗಿದೆ. ನಾವು ಎಲ್ಲೂ ಯಾವ ವಿಚಾರದಲ್ಲೂ ಎಲ್ಲೂ 2 ಭಾಗ 3 ಭಾಗ ಅಂತ ನೀವು ಮಾಧ್ಯಮ ಮಿತ್ರರು ಹೇಳ್ತೀರಲ್ಲ, ಅದಕ್ಕೆಲ್ಲ ಎಲ್ಲೂ ತೊಂದರೆ ಇಲ್ಲ, ಒಂದೇ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ. ರಾಜ್ಯದಲ್ಲಿ RSSನ 100 ವರ್ಷಗಳ ಸಂಭ್ರಮದ ಕಾರ್ಯಕರ್ತರ ಆಚರಣೆ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಹಬ್ಬದ ವಾತಾವರಣದಲ್ಲಿ ಸಂಘದ ಪಥಸಂಚಲನವನ್ನು ನಾವು ಪ್ರತಿ ಕ್ಷೇತ್ರದಲ್ಲಿ ನೋಡ್ಬೋದು. ನಾನು ಕೆಲವು ಕಡೆ ಪ್ರವಾಸವನ್ನು ಮಾಡಿದ್ದೀನಿ. ಈ ದೀಪಾವಳಿಯಲ್ಲಿ ಮತ್ತೊಂದು ಹಬ್ಬ ಅಂತ ಹೇಳಿದ್ರೆ RSSನ ಪಥಸಂಚಲನ. ಇತ್ತೀಚೆಗೆ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆರವರು RSS ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. RSS ನೋಂದಣಿ ಆಗಿದೆಯಾ, RSSಗೆ ಅಕೌಂಟ್ ಇದೆಯಾ, RSS ನೋಂದಣಿ ಆಗಿದ್ದರೆ ಮಾತ್ರ ಅನುಮತಿಗಳನ್ನು ಪಡಿಬೋದು, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅನುಮತಿ ಪಡೆದೇ ಓಡಾಡಬೇಕು, ಅನುಮತಿ ಪಡೆದೇ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತನ್ನ ಕ್ಷೇತ್ರದಲ್ಲಿ ಚಿತ್ರಾಪುರದಲ್ಲಿ ನಡೆಯುವಂಥ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನೇ ಮಾಡಿದ್ದಾರೆ. ಭಾಳ ಸಂತೋಷ. ಅನೇಕ ವರ್ಷಗಳು ಪ್ರಿಯಾಂಕಾ ಖರ್ಗೆರವರ ತಂದೆಯವರು ರಾಷ್ಟ್ರೀಯ AICC ಅಧ್ಯಕ್ಷರು ಆಗಿದ್ದಾರೆ. ಬಹುಶಃ ವಿದೇಶದಲ್ಲಿ ಓದ್ಕೊಂಡು ಬಂದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅಂದ್ಕೊತೀನಿ. ಅನೇಕರು RSSನ ದೊಣ್ಣೆ ಇಟ್ಕೊಂಡು ಹೋದರೆ ಸಮಾಜ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. RSS ಕೇವಲ ಲಾಠಿ ಇಟ್ಕೊಂಡು ಪಥಸಂಚಲನ ಮಾಡೋ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ. RSS ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆದಂಥ ಒಂದು ಸಂಘ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಥವಾ ದೇಶಾಭಿಮಾನಗಳನ್ನು ಹುಟ್ಟುಹಾಕುವ ಕೆಲಸವನ್ನು ಮಾಡಲಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹುಟ್ಟು ಹಾಕುವ ಕಾರ್ಯದಲ್ಲಿ ಸಂಘ ತನ್ನ ಜವಾಬ್ದಾರಿಯನ್ನು ಮಾಡ್ತಾ ಇದೆ. ಆ ಜವಾಬ್ದಾರಿ ಸ್ವತಂತ್ರ ಹೋರಾಟಗಾರರು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಯಾರು RSS ಸ್ವಾತಂತ್ರ್ಯಕ್ಕೆ ಹುಟ್ಟು ಹಾಕಿದ್ರೋ ಆ ಹುಟ್ಟು ಹೋರಾಟಗಾರರ ಬಗ್ಗೆ ಸಂಘ ಮಾತಾಡ್ತದೆ, ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಅದು ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಸಂಘ ದೇಶದಲ್ಲಿ ಬೆಳೆದಂತೆಲ್ಲನೂ ಇಡೀ ಸಮಾಜದಲ್ಲಿ ಯಾವ ಸಮಾಜಕ್ಕೆ ಯಾವುದು ಅವಶ್ಯಕತೆ ಇದೆ, ಅದು ಅಂಗವಿಕಲ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಹೆಣ್ಮಕ್ಳ ಕ್ಷೇತ್ರ ಆಗಿರ್ಬೋದು, ಮಾತೆಯರ ಕ್ಷೇತ್ರ ಆಗಿರ್ಬೋದು,
ಹರಿಯಾಣದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರ್ಬೋದು, ಆದಿವಾಸಿಗಳನ್ನು ಜಾಗೃತಿ ಮಾಡೋದಿರ್ಬೋದು, ಶಿಕ್ಷಣ ಕೊಡೋದಿರ್ಬೋದು, ಅದಕ್ಕೆ ಒಂದೊಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆಗಳನ್ನು ಸಂಘದ ಮುಖಾಂತರ ನಡೆಸ್ತಾ ಇದ್ದೇವೆ ಅನ್ನೋದನ್ನು ಈ ದೇಶದ ಈ ರಾಜ್ಯದ ರಾಜಕಾರಣಿಗಳಿಗೆ ಗಮನಕ್ಕೆ ಬರಬೇಕು ಅಂತ ನಾನು ಅಂದ್ಕೊತೀನಿ. RSS ಕೇವಲ ಪ್ರಸಂಚಲ ಮಾಡೋದು ಮತ್ತೊಂದು ಸಭೆ ಮಾಡೋದು ಹೋಗೋದಂತಲ್ಲ, ಸಮಾಜದ ಆಗುಗಳಿಗೆ ಒಳ ಹೋಗಿ ಇಡೀ ಸಮಾಜವನ್ನು ಕಟ್ಟುವ ಕಾಯಕದಲ್ಲಿ ಎಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ರಾಷ್ಟ್ರ ನಿರ್ಮಾಣಕ್ಕೂ ರಾಜಕಾರಣದಲ್ಲಿ ಬೆಳೆಸ್ತಾ ಇದ್ದಾರೆ. ಆ ಬೆಳವಣಿಗೆಯ ದಿಕ್ಕಿನಲ್ಲಿ ಬೆಳೆದಂಥ BJP ದೇಶಕ್ಕೆ ದಿಕ್ಸೂಚಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋದ್ರ ಮುಖಾಂತರ ವಿಶ್ವಕ್ಕೆ ದಿಕ್ಸೂಚಿ ಅನೇಕ ಮುಖ್ಯಮಂತ್ರಿಗಳನ್ನು ಈ ದೇಶಕ್ಕೆ ಕೊಟ್ಟಂಥ RSS ಬಗ್ಗೆ ಮಾತಾಡುವಾಗ ಮತ್ತೊಂದು ಚರ್ಚೆ ಆಗಬೇಕಾಗಿದೆ. 100 ವರ್ಷದ ಸಂಘದ ಪ್ರಸಂಚಲ ಕಾರ್ಯಕ್ರಮದಲ್ಲಿ ಯಾವ ಕ್ಷೇತ್ರದಲ್ಲಿ ಸಣ್ಣ ಘಟನೆ ಆಗಿದೆ ಅಂತೇಳಿ ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಬೇಕು, ಪ್ರಿಯಾಂಕಾ ಖರ್ಗೆ ಅವರು ಹೇಳಬೇಕು. ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥ, ತಲೆ ಎತ್ತುಕೊಂಡು ಓಡಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಈ ಸರ್ಕಾರ ನಿಜವಾದ ಅಭಿವೃದ್ಧಿಯ ವಿಚಾರಗಳನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ನೆಪಗಳನ್ನು ಹೇಳಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಸಂಘಕ್ಕೆ ಪ್ರವೇಶವನ್ನು ಪಡೆದು ಸಂಘದ ಪ್ರವೇಶವನ್ನು ಮಾಡಿ ಸಂಘದ ದೇಶ ಅನ್ನೋದಕ್ಕಿಂತ ಸಾಮಾಜಿಕ ಪರಿವರ್ತಿಯ ಸಂಸ್ಕಾರವನ್ನು ಪಡೆದು ರಾಷ್ಟ್ರೀಯ ವಿಚಾರದ ಸಂಸ್ಕಾರವನ್ನು ಪಡೆದು ಈ ಸಮಾಜಕ್ಕಾಗಿ ತಾವು ಕೊಡುಗೆಯನ್ನು ಕೊಡೋ ದಿಕ್ಕಿನಲ್ಲಿ ಅನೇಕ ಸಂಘ ವಿರೋಧಿಗಳು ನಡೆದರೆ ಇಡೀ ದೇಶ ಸುಭಿಕ್ಷವಾಗಿರ್ತದೆ ನಾನು ಅನ್ಕೊಳ್ತೀನಿ. ಸ್ವಾತಂತ್ರ್ಯಕ್ಕೆ RSS ಕೊಡುಗೆ ಏನು? ಫ್ರೀಡಮ್ ಫೈಟರ್ಸ್ ಅವರು ಅಂತ ಕೇಳ್ತಾರೆ. ಫ್ರೀಡಮ್ ಫೈಟರ್ಸ್ನ ಹುಟ್ಟು ಹಾಕಿದಂಥ ಸಂಘಟನೆ RSS. ಹೋರಾಟಗಾರನ ಕೊಡುಗೆ ಹಾಕಿ ಕೊಟ್ಟಂಥ RSS. ಈಗಿರ್ತಕ್ಕಂಥ ಕಾಂಗ್ರೆಸ್ ಎಷ್ಟು ಬಲಿದಾನ ಮಾಡಿದ್ರು? ಈಗ ಕಾಂಗ್ರೆಸ್ ಒಂದು ಆಸ್ತಿಯನ್ನು ಬಲ್ಸ್ಕೊಂಡ್ರಲ್ಲ, 2,000 ಕೋಟಿ ಬಲ್ಸ್ಕೊಂಡ್ರಲ್ಲ, ಅವ್ರು ತ್ಯಾಗ ಮಾಡಿದ್ರಾ? ತ್ಯಾಗ ಬಲಿದಾನಗಳ ಬಗ್ಗೆ ಮಾತಾಡಿದ್ರೆ ಅವ್ರ ಆಶಯಗಳಿಗೆ ತಕ್ಕಂತೆ ಈ ದೇಶದ ರಾಜಕಾರಣ ಆಡಳಿತ ನಡೀತಾ ಇದೆಯಾ? ಮೊದಲು ಆ ಹೆಜ್ಜೆಯನ್ನು ಇಡಿ ನೀವು. ಏನು ಸ್ವಚ್ಛ, ದಕ್ಷ, ಪ್ರಾಮಾಣಿಕತೆ, ದೇಶಭಕ್ತಿ, ರಾಷ್ಟ್ರಕ್ಕಾಗಿ ತ್ಯಾಗ, ಇದನ್ನು ಮೈಗೂಡಿಸುವಂಥ ರಾಜಕಾರಣಿಗಳು ಸಂಘದ ಬಗ್ಗೆ ಮಾತಾಡಿದ್ರೆ ನಮ್ಗೆ ಹೆಮ್ಮೆ ಆಗ್ತದೆ. ಅದನ್ನು ಬಿಟ್ಟು ಮಾತಾಡೋದನ್ನು ಬಿಡಿ ಅಂತ ಹೇಳೋದಕ್ಕೆ ಭಯನೂ ಇದೆ, ಅವರಿಗೆ ದ್ವೇಷನೂ ಇದೆ. ಇಡೀ ಸಂಘ 100 ವರ್ಷಗಳಲ್ಲಿ ಇಡೀ ಸಂಘ ಬೆಳೆಸಿದಂಥ ಅನೇಕ ಕಾರ್ಯಕರ್ತರು ರಾಷ್ಟ್ರ ನಿರ್ಮಾಣದಲ್ಲಿ ಕೈ ತೊಡಸ್ಕೊಂಡಿದ್ದಾರೆ. ಅಂದರೆ ಪ್ರಧಾನಿಗಳಾಗಿದ್ದಾರೆ, ಉಪಪ್ರಧಾನಿಗಳಾಗಿದ್ದಾರೆ, ಈ ರಾಜ್ಯದ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಇಡೀ ದೇಶವನ್ನು ನಡೆಸುವ ಕಾಲಚಕ್ರದಲ್ಲಿ ಸಂಘ ಬೆಳೆಸಿದಂಥ ಅನೇಕ ಪರಿವಾರದ ಕಾರ್ಯಕರ್ತರು ಇವತ್ತು ದೇಶದಲ್ಲಿ ಇದ್ದಾರೆ. ಸಂಘಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ ಅಂತ ಕೇಳ್ತೇವೆ ಸರ್. ಕಾರ್ಯಕರ್ತರು, ಪ್ರತಿ ಕಾರ್ಯಕರ್ತ ಸಂಘಕ್ಕಾಗಿ, ಸಂಘ ಬೆಳವಣಿಗೆಗಾಗಿ, ಸಂಘಕ್ಕೆ ಅನ್ನೋದಕ್ಕಿಂತ ದೇಶದ ಬೆಳವಣಿಗೆಗಾಗಿ. ಈಗ ಆದಿವಾಸಿಗಳಿಗೆ ಶಿಕ್ಷಣ ಕೊಡ್ತಾರೆ, ಎಲ್ಲ ಹೊಡೆದು ಕೊಡ್ತಾ ಇದ್ದೀವಾ? ಕೊಟ್ಟಂತ ದಾನ, ತ್ಯಾಗ, ಅದ್ರ ಮುಖಾಂತರ ದೇಶ ಕಟ್ತಾರೆ. ಗೌಪ್ಯತೆ ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಮಾಡಬೇಡ ಅಂತ ಯಾರು ಹೇಳಿದ್ವಿ? ನಾವು ನಮ್ಮನ್ನ ಆಡಿಟ್ ಮಾಡ್ಬೇಕ ನಾವು ಹೇಳಿದೀವ? ಅದನ್ನೇ ನೀವು ರಿಜಿಸ್ಟ್ರೇಷನ್ ನಾವು ಆಡಿಟಿಂಗ್ ಮಾಡಿ ಎಲ್ಲ ಈ ದೇಶದ 98% ಸಂಘಟನೆಗಳು, ಹೋರಾಟದ ಸಂಘಟನೆಗಳಲ್ಲ, ಅನೇಕ ಸಂಘಟನೆಗಳು ಅವರ ಬದುಕಿನ ಹೋರಾಟಕ್ಕಾಗಿ ಅನೇಕ ಸಂಘಟನೆ ನೋಂದಣಿ ಮಾಡದೆ ಹೋರಾಟಗಳನ್ನು ಮಾಡ್ತಾ ಇದೆ. ಇನ್ನು RSS ನೋಂದಣಿ ಆಗಿತ್ತು, ಕಾಂಗ್ರೆಸ್ ನೋಂದಣಿ ಆಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ. ಕಾಂಗ್ರೆಸ್ಸು ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಂದಣಿ ಆಗಿರಲಿಲ್ಲ. ಇದರಿಂದ ಅರಿಬೇಕು ಈ ರಾಜ್ಯದ ಮಂತ್ರಿಗಳು. ಸರ್, ಈಗ ಅನೇಕ ಕ್ಷೇತ್ರ GBಗೆ ಸೇರಿಸೋಕೆ ಪ್ರಯತ್ನ ಪಡ್ತಾರೆ ಸರ್. ಇದ್ರ ಬಗ್ಗೆ ತಮ್ಮ ಒಂದು ನಿಲುವೇನು? ಖಂಡಿತವಾಗ್ಲೂ GBಗೆ ಸೇರಿಸುವ ದಿಕ್ಕಿನಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ಪಷ್ಟತೆ ಇಲ್ಲ. ಕೇವಲ ಕಾರಲ್ಲಿ ಬಂದು ಎಲ್ಲೋ ಒಂದು ಕಡೆ ನಿಂತು ಕಣ್ಣು ಬಿಟ್ಬಿಟ್ಟಿದ್ದೇನೆ, ಇದು GBಗೆ ಸೇರಿಸ್ಬೋದು, ಅದಲ್ಲ. ಇಡೀ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಬೆಂಗಳೂರು ಹೊರವಲಯಗಳನ್ನು ಡೇಟಾ ತೆಗೆದುಕೊಬೇಕು. ಎಲ್ಲಿ ಏನಾಗಿದೆ, ಏನು ಬೆಳೆದಿದೆ, ಏನು ರೋಡ್ಗಳು ಎಷ್ಟಿದೆ, ಎಷ್ಟು ಆಗಬೇಕಾಗಿದೆ, ಎಷ್ಟು ಟ್ರಾಫಿಕ್ ಆಗಿದೆ, ಟ್ರಾಫಿಕ್ ಕಡಿಮೆ ಮಾಡಿ, ಟ್ರಾಫಿಕ್ ಸಮಸ್ಯೆ ಏನು, ಆ ಸಮಸ್ಯೆ ಯಾಕೆ ಆಗ್ತಾ ಇದೆ, ಇದನ್ನು ಹೇಗೆ ಅಂದರೆ ನಮ್ಮ ಆ್ಯಕ್ಚುಲಾಗಿ ನಮ್ಮ ಏರಿಯಲ್ಲಿ ದುಡ್ಡು ಮಡಗಿದೆ. ನಾನು ಇಲ್ಲಿ ಶಾಸಕನಾಗಿ ಸೋತಾಗ 900 ಕೋಟಿ ಇತ್ತು, ನಾನು ಯಾಕೆ ವೆಚ್ಚ ಮಾಡಲಿಲ್ಲ? ಇದೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿಗೆ ಒಂದು ಭವಿಷ್ಯದ
ಆನೆಕಲ್ಲನ್ನು ನಿರ್ಮಾಣಕ್ಕೆ ಈ ಹಣವನ್ನು ಮೀಸಲಿಡಬೇಕಂತ ಇಟ್ಟಿದ್ರು. ಏನು ಮಾಡಿದ್ರಿ ನೀವು? ಯಾರೇ ಮಣ್ಣಿಗೂ ಎತ್ಕೊಂಡ್ರಿ, ಸ್ಮಶಾನಕ್ಕೂ ಎತ್ಕೊಂಡ್ರಿ, ಚರಂಡಿಗೂ ಎತ್ಕೊಂಡ್ರಿ, ಮಂಡ್ಯತನೇ ಬಿಲ್ ಮಾಡ್ಕೊಂಡ್ರಿ. ಇದನ್ನ ದೇಶ ಕಟ್ಟೋದು, ಬೆಂಗಳೂರು ಕಟ್ಟೋದು ಮೊದಲು ಕಲೀರಿ ಸರ್. 110 ಹಳ್ಳಿಗಳಿಗೇನೆ ಅವರು ಏನು ಈ ಹಿಂದೆ ನೀರು ಕೊಡೋಕೆ 14 ವರ್ಷ ಆಯ್ತು. 14 ವರ್ಷ ಆಯ್ತು ಕುಡಿಯೋ ನೀರು ಕೊಟ್ಟು 110ಗೆ ನೀರು ಕೊಡ್ಬೇಕಂತ ತೀರ್ಮಾನ ಮಾಡಿದಾಗ ಕ್ಯಾಬಿನೆಟ್ ಅಲ್ಲಿ ಬಜೆಟ್ ಬೆಂಗಳೂರು 110 ವರ್ಷ ಆಯ್ತು. ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾರಲ್ಲ, ಡೇಟಾ ತೆಗೆದುಕೊಬೇಕು. ಏನು ಬೆಳವಣಿಗೆ ಆಗಿದೆ, ಏನು ಬೇಕಾಗಿದೆ, ಭವಿಷ್ಯದಲ್ಲಿ ಏನು ಇಂಡಸ್ಟ್ರೀಸ್ ಬರ್ಬೋದು, ಎಲ್ಲಿ ಅಪಾರ್ಟ್ಮೆಂಟ್ ಬರ್ಬೋದು, ಎಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗ್ಬೋದು, ಅದಕ್ಕೊಂದು ಪ್ಲಾನ್ ಆಫ್ ಆ್ಯಕ್ಷನ್ ಇರಬೇಕು. ನಾನು ಸೇರಿಸ್ಬಿಟ್ಟು ನನಗೆ ಅಧಿಕಾರ ಇದೆ, ನಾನು ಹೇಳಿದ್ದೆ ನಡೀತದೆ. ಈಗ ಮುಖ್ಯವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ಆನೇಕಲ್ಲಲ್ಲಿ ಬಿಜೆಪಿ ಒಡೆದು ಮನೆ ಆಗಿದೆ ಅಂತ. ಯಾರು ಹೊಡೆದಿರೋದು? ಸಾಕಷ್ಟು ಗುಂಪು ಏಕಕಾಲದಲ್ಲಿ ಎರಡೆರಡು ಕಡೆ ಸಭೆ ನೋಡ್ರಿ, ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿನ ಹೊಡಿಲಿಕ್ಕೆ ಯಾವನ ಕೈಯಲ್ಲಿ ಆಗೋದಿಲ್ಲ ರೀ. ಮುಂದೆ ಸಂಘಟನೆ ಯಾವ ರೀತಿ ಇದೆ ಸರ್? ಯಾವನೇ ಸಾಮಾನ್ಯ ಕಾರ್ಯಕರ್ತ ಗ್ರಾಮ ಪಂಚಾಯತಿಯಿಂದ ಶಾಸಕ ಲೋಕಸಭೆವರೆಗೂ ಕಂಟೆಸ್ಟ್ ಮಾಡಿದ್ರೆ ಆ ಕಾರ್ಯಕರ್ತನ ಎತ್ಕೊಂಡು ಕುಣಿಯೋದೇ ಇಡೀ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಕನಸು. ತಾಲೂಕಲ್ಲಿ ಸಾಕಷ್ಟು ಗುಂಡಿಮಯ ಆಗಿದ್ದು ಕೂಡ ವಿರೋಧ ಪಕ್ಷ ಖಂಡಿತವಾಗಿ ಇವತ್ತು ಸಭೆಗಳನ್ನ ಪ್ರಾರಂಭ ಮಾಡಿದ್ದೀವಿ. ಆನೇಕಲ್ ತಾಲೂಕಲ್ಲಿ ಏನೇನು ಗೊಂದಲಗಳಾಗ್ಲಿರ್ತದೆ, ಆನೇಕಲ್ ತಾಲೂಕಲ್ಲಿ ಆಡಳಿತ ವೈಫಲ್ಯ ಏನಾಗ್ತಾ ಇದ್ದಾರೆ, ಡೆವಲಪ್ಮೆಂಟ್ ವೈಫಲ್ಯ ಏನಾಗ್ತಾ ಇದ್ದಾರೆ, ಇದನ್ನು ಭವಿಷ್ಯದ ದಿನಗಳಲ್ಲಿ ಕಾರ್ಯಕರ್ತರು ಹೋರಾಟವನ್ನು ಮೈಗೂಡಿಸೋದ್ರ ಮುಖಾಂತರ ಸಂಘಟನೆ ಮತ್ತು ರಾಜ್ಯದ ಗಮನವನ್ನು ಇಡೀ ಕ್ಷೇತ್ರದ ಬಗ್ಗೆ ಗಮನ ಹರಿಸುವ ದಿಕ್ಕಿನಲ್ಲಿ ಬಿಜೆಪಿ ಸಂಘಟನಾತ್ಮಕ ಹೋರಾಟ ಪ್ರಾರಂಭ ಮಾಡ್ತಾರೆ. ಸರ್, ಸರ್ಕಾರ ಬಂದು 2 ವರ್ಷ ಆಯಿತು ಸರ್, ಇದುವರೆಗೂ ಒಂದೇ ಒಂದು ಪ್ರತಿಭಟನೆ ಇಲ್ಲ ಸರ್ ಬಿಜೆಪಿಯಿಂದ. ಒಂದು ಹೋರಾಟ ಇಲ್ಲ, ಒಂದು ಪ್ರತಿಭಟನೆ ಇಲ್ಲ. ಖಂಡಿತ ನಾನು ಇಲ್ಲ ಅಂತ ಹೇಳೋದಿಲ್ಲ. ಸಂಘಟನೆ ಸರ್ಕಾರಗಳು ಹೊಸ ಸರ್ಕಾರಗಳು ಬಂದಾಗ 1 ವರ್ಷನೋ 6 ತಿಂಗಳು 1.5 ವರ್ಷನೋ ಅವ್ರಿಗೊಂದು ಅವಕಾಶವನ್ನು ಕೊಡ್ತಾರೆ. ಆ ದಿಕ್ಕಿನಲ್ಲಿ ಏನೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟಿದೆ ಕಾರ್ಯಕರ್ತರು ಇದ್ರು. ಇವತ್ತು ಇಡೀ ಕಾರ್ಯಕರ್ತರು ಇದು ಕಾರ್ಯಕರ್ತ ಸಭೆ, ನಾಯಕರು ಕರೀತಾ ಇದ್ರು ಸಭೆ ಅಲ್ಲ ಇದು. ಸಾಕಷ್ಟು ಸಭೆಗಳಾಗ್ತಾ ಇರೋದ್ರಿಂದ ಕಾರ್ಯಕರ್ತರು ಇಡೀ ಪಕ್ಷವನ್ನು ಸಂಘಟನೆ ಮಾಡಬೇಕು, ಬಹುಶಃ ಚುನಾವಣೆ ಗೆಲ್ಲಬೇಕು. ಆ ದಿಕ್ಕಿನಲ್ಲಿ ಕಾರ್ಯಕರ್ತರ ಅಪೇಕ್ಷೆ ಮೇರೆಗೆ ಸಭೆಗಳಾಗ್ತಾ ಇದೆ. ಸಾಕಷ್ಟು ಕಾರ್ಯಕರ್ತರು ಸರ್ ನಾರಾಯಣಸ್ವಾಮಿ ಆನೇಕಲ್ಗೆ ಮತ್ತೆ ಬರಬೇಕು ಅಂತ ಒತ್ತಾಯ ಇದೆ. ರಾಜಕಾರಣ ಬಿಟ್ಟಾಗಿ ಇಡೀ ಹೇಳ್ತಾ ಇಲ್ಲ, ಸಾಮಾನ್ಯ ಕಾರ್ಯಕರ್ತರನ್ನು ಗೆಲ್ಲುವಂಥ ವಾತಾವರಣವನ್ನು ಆನೇಕಲ್ನಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಟಿಬದ್ಧನಾಗಿದ್ದೇನೆ. ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನು ಪದಾಧಿಕಾರಿಗಳ ಆಯ್ಕೆಯ ಸಭೆ ಇವತ್ತು ನಡೆದಿದೆ. ಹಾಗಾಗಿ ಎಲ್ಲ ಪದಾಧಿಕಾರಿಗಳಾಗುವಂಥ ಇಚ್ಛೆ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಪಂಚಾಯತ್ ವೈಸ್ ಪ್ರಮುಖರ ಸಭೆ ಆಗಿದೆ. ಆ ಪ್ರಮುಖರ ಒಂದಷ್ಟೊಂದು ಅಧಿಕಾರ ಅಂದರೆ ಸಂಘಟನೆ ವಿಚಾರವಾಗಿ ಸಮಯವನ್ನು ಕೊಡ್ತೇನೆ, ನಾನು ಪಾರ್ಟಿಗೆ ದುಡಿತೇನೆ, ಮುಂದಿನ ದಿನದಲ್ಲಿ ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೇನೆ ಅಂತೇಳಿ ಒಂದಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ಮತ್ತು ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಪಾರ್ಟಿಯ ವರಿಷ್ಠರೆಲ್ಲ ಸೇರಿ ಪದಾಧಿಕಾರಿಗಳು ಮಾಡೋದರಲ್ಲಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳನ್ನಾಗಿ ಮಾಡಿ ಮುಂದಿನ ಬರುವಂಥ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ನಗರಸಭೆ ಚುನಾವಣೆಗಳನ್ನು ಎದುರಿಸೋದಿದ್ದೀರಿ. ಮೊದಲಿಗೆ ನಾವೆಲ್ಲ ಒಮ್ಮತವಾಗಿ ಏನೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಈ ತಾಲೂಕಿನ ಬೆಳವಣಿಗೆ ಅಭಿವೃದ್ಧಿಯ ವಿಚಾರವಾಗಿ ಕುಂಠಿತ ಆಗಿರುವಂಥ ವಿಚಾರಗಳನ್ನ ಎಲ್ಲ ಸೇರಿ ಅದನ್ನು ಕೇಳಿ ಪ್ರತಿಭಟನೆ ಮೂಲಕ ತಾಲೂಕಿಗೆ ಒಳ್ಳೆಯ ಅಭಿವೃದ್ಧಿ ಕಾಣಲಿಕ್ಕೆ ನಾವೆಲ್ಲ ಒಟ್ಟಾಗಿ ಶ್ರಮಿಸಿ ಪಾರ್ಟಿ ಕಟ್ಟೋ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಸಾಕಷ್ಟು ಬಂಡಾಯ ಇದೆ ತಮಗೂ ಗೊತ್ತಿರೋ ವಿಚಾರ, ಇದ್ರ ಬಗ್ಗೆ ತಮ್ಮ ಒಂದೇ ಅಂತ ಬಂಡಾಯ ಅನ್ನೋಂಥದ್ದು ಎಲ್ಲೂ ಇಲ್ಲ. ನಾವೆಲ್ಲ ನೋಡಿ ಈಗ ತಾನೇ ಸಭೆ ಮಾಡಿದ್ದೀರಿ, ಒಂದೇ ವೇದಿಕೆಯಲ್ಲಿ ಕುಂತಿದ್ದೀವಿ. ಬಂಡಾಯ ಅನ್ನೋದು ಯಾರೋ ಹೇಳ್ಕೊಳ್ತಾರೆ. ಪಾರ್ಟಿ ಅಂದಾದ್ಮೇಲೆ ಸಣ್ಣ ಪುಟ್ಟ ತೊಡಕುಗಳು ಏರುಪೇರುಗಳಿದ್ದಿದ್ದೆ. ಹಾಗಾಗಿ ಏನು ಆ ಥರದ್ದೇನೂ ಇಲ್ಲ. ಎಲ್ಲ ಒಂದೇ ವೇದಿಕೆಯಲ್ಲಿದ್ದೀವಿ, ಎಲ್ಲ ಸೇರಿ ಪದಾಧಿಕಾರಿಗಳು ನೇಮಕ ಆಗುವಂಥದ್ದಿದೆ. ಅದೇನು ಸಮಸ್ಯೆ ಇಲ್ಲ. ನೀವು ಹೇಳ್ತಾ ಇರುವಂಥದ್ದು ನನಗೇನು ಗೊತ್ತಾಗ್ತಾ ಇಲ್ಲ. ಈಗ ಅಧ್ಯಕ್ಷರಾಗಿ 1.5 ತಿಂಗಳಾದರೂ ಕೂಡ ಇದುವರೆಗೂ ಪದಗ್ರಹಣ ಕಾರ್ಯಕ್ರಮ ಮಾಡಿಲ್ಲ, ಅವರಿಗೆ ಒಂದು ಸನ್ಮಾನ ಮಾಡಿಲ್ಲ. ಇದು ಬಂಡಾಯ ಅಲ್ಲ ಅಂತೀರಾ ಸರ್? ಹಾಗಾದರೆ ಈಗ ನಿಮ್ಮಲ್ಲಿ ಇಷ್ಟ ಇಲ್ವಾ ಹಾಗಾದರೆ ಯಾರು ಆಯ್ಕೆ ಮಾಡಿರೋದು? ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿ ಮೊದಲನೇ ಸರಿ ಆಯಿತು, ಮತ್ತೆ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಮೊದಲಾಗಿತ್ತು, 2ನೇ ಬಾರಿ ಆಗ್ತಾ ಇದೆ. ನಮ್ಮದು ಆನೇಕಲ್ ತಾಲೂಕಲ್ಲಿ 3 ಯಾಕೆ ನಿಧಾನ ಆಗಿದ್ದ ಉದ್ದೇಶ ಅಂತ ಹೇಳಿದ್ರೆ 3 ಮಂಡಲ ಇತ್ತು. ಹಾಗಾಗಿ ನಮ್ಮ ವರಿಷ್ಠರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದಿಂದ ಕಳಿಸಿ ಒಂದೇ ಮಂಡಲ ಮಾಡುವಂಥದ್ದಕ್ಕೆ ಸಮಯ ಹಿಡಿದಿದೆ. ಆ ಸಮಯ ಹಿಡಿದಿರೋದ್ರಿಂದ ಏನಾಗ್ತಾ ಇದೆ, ಕೆಲವೊಂದು ಗೊಂದಲ ಆಗಿದೆ. ಏನು ಒಂದೇ ಅಧ್ಯಕ್ಷರಾಗಿದ್ದಾರೆ. ಈಗ ಆ ಅಧ್ಯಕ್ಷರಾಗಿದ್ದಂಥವ್ರು
ಈಗ 3 ಜನ ಜನರಲ್ ಸೆಕ್ರೆಟ್ರಿ ಮಾಡಬೇಕಾ, ಇಲ್ಲ ಮೊದಲಿದ್ದದ್ದು 3 ಮಂಡಲಕ್ಕೆ 6 ಜನರಲ್ ಸೆಕ್ರೆಟ್ರಿ ಇದ್ದರು, ಈಗ 3 ಮಾಡೋದಾ ಇಲ್ಲ 6 ಮಾಡೋದಾ ಅಂತ ಗೊಂದಲ ಆಗಿತ್ತು. ಆ ಗೊಂದಲದ ಮುಖೇನ ಇವತ್ತಿನ ದಿನ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮಕ್ಕಾಗಿ ಒಂದು ಅದೇನು ಫಾರ್ಮೆಟ್ಸ್ ಇದೆ, ಪ್ರೊಸೀಜರ್ ಏನಿದೆ ಅದನ್ನು ಹೇಳಿದ್ದಾರೆ. ಇನ್ನು ಇಷ್ಟರಲ್ಲೇನೇ ಹಾಗಾಗಿ ಮಾಡೋವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ 1 ತಿಂಗಳು ಅಂತ ಹೇಳಿದ್ರೆ ಏನು ಅಧ್ಯಕ್ಷರಾಗಿ ನೇಮಕ ಆಗಿ ಅದರಲ್ಲೇನು ಗೊಂದಲ ಕಾಣ್ತಾ ಇಲ್ಲ. ಎಲ್ಲ ಒಂದು ಕಡೆ ಇದೆ ಸರ್, ಅದು ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ಕುಂಠಿತ ತಾಲೂಕಲ್ಲಿ ಇದುವರೆಗೆ ಯಾವುದೇ ಒಂದು ಪ್ರತಿಭಟನೆ ಮಾಡಿಲ್ಲ, ವಿರೋಧ ಪಕ್ಷದವರು ಧ್ವನಿ ಎತ್ತಿಲ್ಲ, ಒಳ ಒಪ್ಪಂದ ಅಂತಾರೆ. ಈಗ ತಮಗೆಲ್ಲ 2 ವರ್ಷ ಸರ್ಕಾರ ಬಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದಿಷ್ಟೇ, ಎಲ್ಲಿ ಕೆಲಸ ನಡೀತಾ ಇದೆ, ಯಾವುದು ಕಾಮಗಾರಿಗಳು ಕಾಂಗ್ರೆಸ್ ಸರ್ಕಾರದಿಂದ ಮಾನ್ಯ ಶಾಸಕರು, ಈ ಕ್ಷೇತ್ರದ ಶಾಸಕರು 15 ವರ್ಷ ಶಾಸಕರಾಗಿ ಎಲ್ಲೂ ಕೆಲಸನೇ ನಡೀತಾ ಇಲ್ಲ. ಎಲ್ಲ ಹಿಂದೆ ಮಾಡಿರೋವಂಥ ಕಳಪೆ ಕಾಮಗಾರಿಗಳು ಈಗೆಲ್ಲ ಮಳೆ ಬಂದು ಎಲ್ಲ ಕಿತ್ತೋಗಿದೆ. ಈಗ ನಾವೆಲ್ಲನೂ ಸೇರಿ ಈಗ ಸಣ್ಣ ಪುಟ್ಟದಲ್ಲಿ ಕೇಳಿದ್ರೆ ಅವರು ಮೊನ್ನೆ ಈ ಕ್ಷೇತ್ರದ ಶಾಸಕರು ಕೇಳಿದ್ರೆ ಯಾರಾದರೂ ಧ್ವನಿ ಎತ್ತಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಬೆದರಿಕೆ ಹಾಕುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಯಾರೂ ಕಾರ್ಯಕರ್ತರು ಓಟ್ ಹಾಕ್ದಂಥವ್ರು ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಆಗ್ತಿರಂದ್ರೆ ಯಾರು ಕೈ ಕಟ್ಕೊಂಡು ನಿದ್ದೆ ಮಾಡ್ತಾ ಇಲ್ಲ. ತಾಲೂಕಿನಲ್ಲಿ ಬಿಜೆಪಿ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಆರೋಪ ಸರ್. ನಿಜ 100% ಅದರಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಸುಳ್ಳು ಪಳ್ಳು ಹೇಳೋವಂಥದ್ದಕ್ಕೆ ಇಷ್ಟ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಪ್ರತಿಭಟಿಸುವಂಥ ಕೆಲಸ ತಾಲೂಕಿನ ಜನತೆಗೆ ಅವ್ರು ಒಳ್ಳೇದು ಮಾಡೋವಂಥದ್ದು ಅಭಿವೃದ್ಧಿ ಪದ್ಧತಿ ನಾವು ಧರಣಿಗಳ ಮುಖಾಂತರ ಮಾಡಿ ಅವ್ರಿಗೆ ಪಾಠವನ್ನು ಕಲಿಸಿ ಕೆಲಸ ಮಾಡುವಂಥ ಕೆಲಸ ಮುಂದಿನ ದಿನಗಳು ನಾವು ಮಾಡ್ತೀವಿ. ಈಗ ನೀವೇನು ಮಾಧ್ಯಮದವ್ರು ಕೇಳ್ತಾ ಇದ್ದೀರಾ, ಎಲ್ಲದಕ್ಕೂ ಈ ಸಾರಿ ಜನನೇ ತೀರ್ಮಾನ ಮಾಡ್ತಾರೆ. ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥದ್ದೇ BJP ಸರ್ಕಾರ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಆಡಳಿತ ತಮಗೆಲ್ಲ ಗೊತ್ತಿದೆ. ನಾವು ಜನಸಾಮಾನ್ಯರು ಸುಮ್ಮನೆ ಇದ್ದರೂ ಸಹ ನೀವು ಮಾಧ್ಯಮದವ್ರು ಸುಮ್ಮನೆ ಇರಲ್ಲ. ಈ ಸಾರಿ ಅಷ್ಟು ಬೇಸ್ ಎತ್ಕೊಬಿಟ್ಟಿದ್ರಿ ನೀವು. ನಿಮ್ಮಿಂದನೇ ಸರ್ಕಾರ ಬದಲಾವಣೆ ಆಗೋದು ನನಗೆ ಗೊತ್ತಿದೆ. ಅದು ಅದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. 100% ಈ ಕಾಂಗ್ರೆಸ್ ಸರ್ಕಾರ ಈ ದುರಾಡಳಿತ ನೋಡಿ ನೋಡಿ ಜನ ಬೇಸೆತ್ತಿದ್ದಾರೆ. ಮುಂದಿನ ದಿವಸಗಳಲ್ಲಿ ನೀವೇನು ಕೇಳ್ತಾ ಇದ್ದಾರೆ ಆನೆಕಲ್ಲಲ್ಲಿ ಹೋರಾಟಗಳು ಅಂತ, ತುಂಬ ಯಶಸ್ವಿಯಾಗಿ ಹೋರಾಟಗಳು ಈ 2.5 ವರ್ಷದಲ್ಲಿ ನಡೀತವೆ. ಈಗಾಗಲೇ ಚಂದಾಪುರದಿಂದ ಸೂರ್ಯ ಸಿಟಿಗೆ ಹೋಗೋಷ್ಟೊತ್ತಿಗೆ 36 ನಿಮಿಷ ಬೇಕು ಒಂದು ಕಾರು. ಆ ಮಟ್ಟದಲ್ಲಿ ಈ ವಯಸ್ಸಾದವರಂತೂ ಯಾವ ಕಾರಲ್ಲೂ ಕೂತ್ಕೊಂಡು ಪಾಸ್ ಆಗೋಕ್ಕೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ಮಳೆ ಬೀಳೋ ಸಂದರ್ಭದಲ್ಲಿ ಈ ರೀತಿ ಮಾಡೋವಂಥ ಕೆಲಸಗಳು ನಮ್ಮ ಶಾಸಕರಿಗೆ ಶೋಭೆ ಅಲ್ಲ. ಅವರು ನಮ್ಮ ಜನಪ್ರತಿನಿಧಿ ಅಂತೇಳಿ ನಾವು ಲಕ್ಷಾಂತರ ಜನ ಮತ ಹಾಕಿ ಅವ್ರಿಗೆ ಒಂದು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿರ್ತಾರೆ. ಅವರು ತಾಲೂಕಿಗೆ ಕೊಡ್ತಾ ಇರೋ ಕೊಡುಗೆ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ನಾವು ಇನ್ನು ಸುಮ್ಮನೆ ಇರಲ್ಲ. ನಮ್ಮಲ್ಲಿ ಯಾವ ಗೊಂದಲಗಳು ನೀವು ಹೇಳ್ದಂಗಿಲ್ಲ, ಯಾವುದೇ ಒಂದು ಅಡಚಣೆನೂ ಇಲ್ಲ, ಭಿನ್ನಾಭಿಪ್ರಾಯಗಳು ಯಾವುದೂ ಇಲ್ಲ. ಪಕ್ಷದಲ್ಲಿ ಒಂದೊಂದು ಸಾರಿ ಸಣ್ಣ ಪಟ್ಟ ಅಧಿಕಾರ ಇಲ್ಲದಾಗ, ಜವಾಬ್ದಾರಿ ಇಲ್ಲದಾಗ ಒಂದೊಂದು ಮಿಸ್ಟೇಕ್ಗಳಾಗ್ತವೆ. ನಮ್ಮ ಪಕ್ಷದ ಹಿರಿಯರು ತಾಲೂಕಲ್ಲಿದ್ದಾರಲ್ಲ, ಅವ್ರಿಗೆ ಸಮತೋಲನವಾಗಿ ಕಾರ್ಯಕರ್ತರನ್ನ ಒಗ್ಗೂಡಣೆ ಮಾಡೋದು, ಜೋಡಣೆ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಅದನ್ನ ಸರಿಪಡಿಸ್ತಾರೆ. ಸಣ್ಣ ಪಣ್ಣ ಇದ್ದರೂ ಸಹ ಒಂದೇ ಮೀಟಿಂಗಲ್ಲಿ ಸರಿ ಹೋಗ್ತದೆ. ಇವತ್ತಿನ ಸಭೆ ಅದಕ್ಕೆ ಸಾಕ್ಷಿಯಾಗಿದೆ. ಮುಂದೇನೂ ನಮ್ಮ ಅಧ್ಯಕ್ಷರ ನೇತೃತ್ವ ಮತ್ತು ನಮ್ಮ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ಆನೆಕಲ್ಲಲ್ಲಿ ಸಂಘಟನೆ ನಡೀತದೆ. ಮುಂದಿನ ಶಾಸಕರು ಯಾವುದೇ ಒಂದು ಸಂದರ್ಭದಲ್ಲೂ ನಾವು ಈ ಸಾರಿ ಜನನೇ ನಮಗೆ ತೀರ್ಮಾನ ಮಾಡ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾರೆ. ಅದಕ್ಕೇನೆಲ್ಲ ನಾವು ಸರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕೋ ಎಲ್ಲನೂ ಖಂಡಿತವಾಗಿ ಮಾಡ್ಕೊಳ್ತೇವೆ. ನಾವು ಇನ್ನು ಪಕ್ಷ ಮತ್ತು ಜನಕ್ಕೋಸ್ಕರ, ಜನಸಾಮಾನ್ಯಗೋಸ್ಕರ ನಾವು ಕಾಲಾವಕಾಶವನ್ನು ಈ ಹೋರಾಟಗಳಲ್ಲಿ ಕೊಡಬೇಕು ಅಂತ ನಾವೆಲ್ಲ BJP ಕಾರ್ಯಕರ್ತರು ಪಣ ತೊಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ನೀವು ತಾವು ಮಾಧ್ಯಮದವ್ರಿಗೆ ಗೊತ್ತಾಗ್ತದೆ. ಸ್ಥಳೀಯ ಚುನಾವಣೆಗಳಲ್ಲಿ ಯಾವ ರೀತಿ BJP ಕೆಲಸ ಮಾಡ್ತದೆ, ಹೊಂದಾಣಿಕೆ ಮಾಡ್ಕೊತೀರಾ ಅಂತ. ಯಾವುದೇ ಕಾರಣಕ್ಕೂ ಹೊಂದಾಣಿಕೆಗಳು ಈಗಾಗೋ ಸಂದರ್ಭ ಇಲ್ಲ. ಯಾಕೆ ಅಂದರೆ ಇವತ್ತು NDA ಅಂತೇನಾಗಿದೆ ಅದರಲ್ಲಿ JDS ನಾವಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಪಾಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋ ಆಡಳಿತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, GB ಚುನಾವಣೆಗಳಿರ್ಬೋದು, ಮತ ಕೇಳೋದು ಭಯ ಪಡ್ತಾ ಇದ್ದಾರೆ. ಮತ ಕೇಳೋದಕ್ಕೆ ಅವ್ರು ಆಗೋದೇ ಇಲ್ಲ. ಆ ಕಾರ್ಯಕರ್ತರಿಗೆ ಆ ಪರಿಸ್ಥಿತಿ ಇದೆ. ಅವರು ಮತ ಕೇಳೋದಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ಅವ್ರು ಮನೆ ಹತ್ರ ಹೋದರೆ ಏನಕ್ಕಪ್ಪ
ನಿಮಗೆ ಮತ ಹಾಕಿ ನಾವು ಅನುಭವಿಸ್ತಾ ಇರೋ ಸಾಕು ಅಂತ ಅವ್ರಿಗೆ ಮತದಾರರು ಹೇಳ್ತಾರೆ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತುಂಬ ಯಶಸ್ವಿಯಿಂದ ಪ್ರತಿಯೊಬ್ಬ ಅಭ್ಯರ್ಥಿನೂ ಗೆಲ್ತಾರೆ ಪ್ರತಿಯೊಂದು ಚುನಾವಣೆಗಳಲ್ಲೂ ಈ ಸಾರಿ. ಅದರಿಂದ ನಾವು 100% ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಬೇಕು ಅಂತ ಏನು ಆಸೆ ಪಟ್ಟಿದ್ದಾರೆ ಜನ, ಅದಕ್ಕೆ ಜನನೇ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಮುಂದೆನೂ ನಮ್ಮ ಹೋರಾಟಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಹೋರಾಟ ಆಗಿ ಆನೇಕಲ್ಲಲ್ಲಿ ಅಭಿವೃದ್ಧಿ ಮಾಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಏನು ಇವತ್ತಿನ ನಮ್ಮ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಆನೇಕಲ್ ತಾಲೂಕಿನಲ್ಲಿ ನಡೆದಂಥ ಸಭೆ ನಮ್ಮ ನಾರಾಯಣಸ್ವಾಮಿ ಅವರ ನೇತೃತ್ವ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಜಯನಗರ ಶಾಸಕರಾದ ರಾಮಮೂರ್ತಿಯವರು ಅವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸಭೆ ನಡೆದಿದೆ. ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ SRT ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನಲ್ಲಿ ಮೊದಲು 3 ಮಂಡಲ ಇತ್ತು, ಈಗ ಒಂದೇ ತಾಲೂಕಿನಾದ್ಯಂತ ಒಬ್ಬರೇ ಅಧ್ಯಕ್ಷರಿದ್ದಾರೆ. ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ತಾವು ಇಷ್ಟೊತ್ತು ಮಾಧ್ಯಮ ಮಿತ್ರರು ಕೇಳಿದಂಗೆ ಮುಂದಿನ ಚುನಾವಣೆ 2028 ಖಂಡಿತ ನಾವು ನಾಯಕರು ಒಗ್ಗಟ್ಟಾಗಿದ್ದಾರೆ, ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿಂದನಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನ ಈ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಎಲ್ಲ ರಸ್ತೆಗಳು ಹಾಳಾಗಿದೆ. ಯಾವುದೇ ಒಂದು ಹಳ್ಳಿಗೆ ಹೋದರೂ 1 ಕಿಲೋಮೀಟ್ರ್ ಪಾಸ್ ಆಗೋದಕ್ಕೆ 20 ನಿಮಿಷ ಬೇಕಾಗ್ತದೆ. ಆ ಥರ ಇರಬೇಕಾದ್ರೆ 2.5 ವರ್ಷದಿಂದ ಅವರ ಅಭಿವೃದ್ಧಿನೇ ಶೂನ್ಯ ಅಂತ ಹೇಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ SRT ಅವರ ಅಶೋಕ್ ಅವರ ಅಧ್ಯಕ್ಷತೆ ಹಾಗೂ ತಾಲೂಕಿನ ನಮ್ಮ ನಾರಾಯಣಸ್ವಾಮಿ ಅವರು ಇರ್ಬೋದು, ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಮುಂದಿನ ಹೋರಾಟಗಳನ್ನು ಮತ್ತು ತಾಲೂಕಿನಾದ್ಯಂತ ನಾವು ಪ್ರತಿಭಟನೆಗಳನ್ನು ಸಹ ಮಾಡಬೇಕಾಗ್ತದೆ. ತಾವು ಇಷ್ಟೊತ್ತು ಕೇಳ್ತಾ ಇದ್ದೀರಿ, KIDB 2,500 ಎಕರೆನ ಅಕ್ವಿಷನ್ ಮಾಡ್ಕೊಂಡಿದೆ. ಅದರ ವಿರುದ್ಧವಾಗಿ ಸಹಿತ ನಮ್ಮ ನಾಯಕರುಗಳು ನಮ್ಮ ರೈತರ ಪರವಾಗಿ ಹೋರಾಡ್ತಾ ಇದ್ದಾರೆ. ನಮ್ಮ ರಾಮಮೂರ್ತಿಯವರು ಸಹಿತ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಕಲಾಪದಲ್ಲಿ ಪ್ರಶ್ನಾವಳಿಗಳನ್ನು ಎತ್ತಿ ಸರ್ಕಾರದ ಗಮನಕ್ಕೆ ತಂದು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅವ್ರ ಜೊತೆಗೆ ನಮ್ಮ ಸತೀಶ್ ರೆಡ್ಡಿ ಅವರು ಸಹಿತ ಆ ವಿಚಾರವಾಗಿ ಮಾತಾಡಿ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 100% ಆನೇಕಲ್ನಲ್ಲಿ BJP ಗೆಲ್ಲೋದು ಖಚಿತ. ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ತಾಲೂಕಿನಾದ್ಯಂತ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನು ಇವತ್ತು ಕರೆದಿದ್ದರು. ತುಂಬ ಯಶಸ್ವಿಯಾಗಿ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿ, ಏನು ಹಿಂದೆ ತಾವೆಲ್ಲ ಹೇಳ್ತಾ ಇದ್ರಿ ಗುಂಪುಗಳಾಗಿದೆ ಅಂತ, ಯಾವುದು ಗುಂಪು ಇವತ್ತು ನಿಮ್ಮ ಕಣ್ಣು ಮುಂದೆನೇ ಇದೆ. ಯಾವ ಗುಂಪುಗಳು ಇಲ್ಲ, ಎಲ್ಲ ಒಟ್ಟಾಗಿದ್ವಿ. ನಾರಾಯಣಸ್ವಾಮಿ ಅವರ ಮುಂದೆ ಅವ್ರ ನಾಯಕತ್ವದಲ್ಲಿ ತುಂಬ ಬಲಿಷ್ಠವಾಗಿ ನಾವು ಸಂಘಟನೆ ಮಾಡೋರಿದ್ದೀವಿ. ಎಲ್ಲ ಏನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ದುರಾಡಳಿತ ಆಗ್ತಾಯಿದೆ. ಈಗ ನಮ್ಮ ತಾಲೂಕಲ್ಲಿ ಉದಾಹರಣೆಗೆ ನಮ್ಮ ಚಂದಾಪುರ ರಸ್ತೆಯನ್ನು ಆನೇಕಲ್ ಮಾರ್ಗ ರಸ್ತೆದಲ್ಲಿ ಯಾರಾದರೂ ಹೆಣ್ಮಕ್ಳು ಹೋಗ್ಬಿಟ್ರೆ ಅವರು ಇನ್ನು ಸಂಪೂರ್ಣವಾಗಿ ಅವರಿಗೆ ಮತ ಹಾಕೋದಕ್ಕೆ ಇಷ್ಟಪಡಲ್ಲ. ಅದೇ ರೀತಿ ಎಲ್ಲ ರಸ್ತೆಗಳು ಅದೇ ರೀತಿ ಇದೆ. ಅವರು ಮಾಡ್ತಾ ಇರೋಂಥ ಕೆಲಸಗಳು ನೋಡಿದ್ರೆ ಮುಂದಿನ ದಿನಗಳಲ್ಲಿ BJP ಸುಮ್ಮನೆ ಇದ್ರೂ ಕೂಡ 150 ಸೀಟು ಹೆಚ್ಚಾಗಿ ರಾಜ್ಯದಲ್ಲಿ ಬರುವಂಥ ಮುನ್ಸೂಚನೆಗಳು ತುಂಬ ಇದೆ. 100% ಈ ಸಲ ಸರ್ಕಾರವನ್ನು ರಚನೆಯನ್ನು ಮಾಡೇ ಮಾಡ್ತಾರೆ. ನಾವು BJP ಹೋರಾಟ ಮಾಡೋದ್ರ ಮುಖಾಂತರ ಸಂಘಟನೆ ಮಾಡೋದಲ್ಲ, ಸುಮ್ಮನೆ ಇದ್ರೂ ಕೂಡ ಅವರೇ ಸಂಘಟನೆಯನ್ನು ಕಾಂಗ್ರೆಸ್ ಅವರು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಕೆಲಸವನ್ನು ಮಾಡಿದಿರ ಇಡೀ ರಾಜ್ಯದಲ್ಲಿ ಬೊಬ್ಬೆ ಹೊಡ್ಕೊಂಡು ನಾನು ಹಂಗೆ ಮಾಡಿದೆ ಅಂತೇಳಿ DK ಒಂದು ಕಡೆ, ಸಿದ್ದರಾಮಯ್ಯ ಅವರು ಒಂದು ಕಡೆ ಹೋರಾಟ ಮಾಡ್ತಾಯಿದ್ದಾರೆ. ಕೆಲಸ ಯಾವುದೇ ಕೆಲಸ ಆಗ್ತಾಯಿಲ್ಲ. ಅವರು ನಾನು CM, ನಾನು DCM ಅಂದ್ಕೊಂಡು ಓಡಾಡ್ತಾ ಇದ್ದಾರೆ. ಕೆಲಸಗಳು ಆಗ್ತಾಯಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ತಾಲೂಕಿನಲ್ಲಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಹೋರಾಟವನ್ನು ಮಾಡ್ತೇವೆ. ಏನು ಈ ದುರಾಡಳಿತ ಶಾಸಕರು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ. ನಮ್ಮ ನಾಯಕರುಗಳು ಎಲ್ಲ ಒಟ್ಟಾಗಿ ಇವತ್ತು ಸೇರಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರು ಬರೋಂಥ ಸುಮ್ಮನೆ ಮನೆಯಲ್ಲಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಒಂದು ವೇದಿಕೆಯಲ್ಲಿ ಕುಳಿಸಬೇಕಾಗಿದೆ. ನಮ್ಮ ಅಧ್ಯಕ್ಷರು ಅಶೋಕ್ ಅವರ ಮುಖಾಂತರ ಇಡೀ ತಾಲೂಕಾದಂಥ ಗ್ರಾಮಗಳಲ್ಲಿ ಹೋಗಿ ಯಾರ್ಯಾರು ನಮ್ಮ ಕಾರ್ಯಕರ್ತ ಬಂಧುಗಳು ಪಾಪ ಬೇಸರ ಪಟ್ಟು ಸುಮ್ಮನೆ ಮನೆಯಲ್ಲಿರೋಂಥ ಕಾರ್ಯಕರ್ತರನ್ನ ನಾವೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆಗೆ ತರೋಂಥ ಎಲ್ಲ ಲಕ್ಷಣಗಳು ಇದೆ. ಆ ಕೆಲಸವನ್ನು ಮಾಡ್ತೇವೆ. 2.5 ವರ್ಷದೊಳಗೆ ನಾವು 100% ನಾವು ಫಲಿತಾಂಶವನ್ನು ಕೊಡ್ತೇವೆ. ಮುಂದಿನ ಬಾರಿ 28ಗೆ 100% ನಾವು MLA ಆಗೇ ಆಗ್ತೇವೆ. ರಾಜ್ಯವನ್ನು ಕಟ್ತೇವೆ. ರಾಜ್ಯದಲ್ಲಿ CM ಆಗೋದಂತೂ ಶತಸಿದ್ಧ ಅಂತೇಳಿ 100% ಯಾವುದು ಗುಂಪುಗಾರಿಕೆ ಇಲ್ಲ. ಮೊನ್ನೆ ಏನೋ ತಾವೆಲ್ಲ ಪಾಪ
ಗುಂಪ್ಕಾರಿಕೆ ಅಂತ ಹೇಳಿದ್ರಿ, ಅದು RSS ಸಂಘಟನೆಗೋಸ್ಕರ ಸೇರಿದಂಥ ಸಭೆಗಳು, ಅದು ಗುಂಪುಗಾರಿಕೆ ಅಲ್ಲ. ಇವತ್ತು ಏನು ಸಣ್ಣ ಪಣ್ಣ ಮನೆಯಿಂದಾಗ ಇರ್ಬೋದು, ಸಣ್ಣ ಪಣ್ಣ ಇತ್ತು, ಅದೆಲ್ಲ ಈಗ ಬಗೆಹರಿಸಿ ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು ಎಲ್ಲ ಸೇರಿ. ಒಂದು ಕಡೆ ಇದ್ರು ಸರ್, ತಾವು ಕೂಡ ಒಂದು ಕಡೆ ಇದ್ರಿ? ಇಲ್ಲ, ನಾವು ಒಂದು ಕಡೆ ಎಲ್ಲ ಪಾರ್ಟಿ ಕಡೆ, ನಾನು BJP ಕಡೆ, ಯಾವುದು ಗುಂಪು ಕಡೆ ಅಲ್ಲ. ನಾನು ಯಾವುದೇ ನಾಯಕರು, ನಮ್ಮ ಅಶೋಕ ಅನ್ನೋರು ಇರ್ಬೋದು, ನಮ್ಮ ನಾರಾಯಣಸ್ವಾಮಿ ಅವರು ಇರ್ಬೋದು, ಎಲ್ಲರೂ ನಾನು ಮಾತಾಡ್ತಾನೆ ಇದ್ದೆ. ಅಂದರೆ ನಾನು ಯಾವುದೇ ಕಾರಣಕ್ಕೆ ಗುಂಪು ಪರ ಅಂತಲ್ಲ. ನಾನು ಒಬ್ಬ BJP ನಿಷ್ಠಾವಂತ ಕಾರ್ಯಕರ್ತ, BJPಯಲ್ಲಿ ಗುರುತಿಸ್ಕೊಂಡಿದ್ದೀನಿ. BJPಯನ್ನು ಕಟ್ಟಬೇಕು ಅನ್ನೋದು ನನ್ನ ಮನಸ್ಸು. BJP ಕಟ್ಟೋಣ.